ಹಾಯ್ ಗಾಯ್ಸ್, ರಜೆ ಎಲ್ಲ ಮುಗೀತು. ಹಾಗೆ ಇವತ್ತು ಸೆಲೂನಿಗೆ ಬಂದದ್ದು. ಸೆಲೂನಿಗೆ ಬಂದು ನಮ್ಮದು ಕ್ಯಾಶುವಲ್ ಮ್ಯಾನ್ ಸೆಲೂನ್ ಅಂತ ಉಮಲಾಸಮಲ್ಲಿ ಸೂಪರ್ ಮಾಡ್ತಾರೆ. ಇವನ ಹೆಸರು ಶಿವ ಅಂತ. ಒಳ್ಳೆ ಕಟಿಂಗ್ ಮಾಡ್ತಾನೆ. ಕಟಿಂಗ್ ಎಲ್ಲ ಆಯಿತು. ಇವತ್ತೊಂದು ಫಸ್ಟ್ ಟೈಮ್ ಒಂದು ಫೇಶಿಯಲ್ ಮಾಡುವಂಥ ಮನಸ್ಸು ಬಂತಪ್ಪ. ಹಾಗೆ ಇವತ್ತು ಟ್ರೈ ಮಾಡ್ತಾಯಿದ್ದೇನೆ ಫೇಶಿಯಲ್ ಮಾಡಲಿಕ್ಕೆ. ಹಾಗೆ ಕಟಿಂಗ್ ಎಲ್ಲ ಒಳ್ಳೆ ಮಾಡಿದ. ನಾನು ಹೇಳಿದ ಪ್ರಕಾರ ಸೈಡೆಲ್ಲ ಬ್ಲೇಡೆಲ್ಲ ಹಾಕಿ ಕ್ಲೀನ್ ಮಾಡಿ, ಅದು ಸೈಡಿದ್ದು ಕೂದಲು ತೆಗೆದುಕೊಳ್ಳೋ ಸ್ವಲ್ಪ ಹೆಂಗೆ ಕಾಣ್ತಾನೆ ಹಾಗೆ. ಅದಕ್ಕೆ ಇಲ್ಲಾದ್ರೆ ಬಿಳಿ ಬಿಳಿ ಕೂದಲಿರ್ತದೆ. ಹಾಗೆ ಸೈಡಿಗೆ ಬ್ಲೇಡ್ ಹಾಕಿ ಬಿಡೋದು. ರಗಾಳೆಲ್ಲ ಒಂದು 10 ದಿವಸಕ್ಕೊಮ್ಮೆ ಮಾಡಿದರೆ ಪ್ರಾಬ್ಲಮ್ ಇಲ್ಲ, ಫುಲ್ ಹೆಂಗೆ ಕಾಣ್ತದೆ. ಹಾಗೆ ಒಂದು ಟ್ರೈ ಮಾಡುವ ಅಂತೇಳಿ ಫೇಶಿಯಲ್ ಸ್ಟೀಮ್ ಎಲ್ಲ ಕೊಡ್ತಾನೆ ಹೇಳಿದ ಮುಖಕ್ಕೆ. ಹಾಗೆ ಸ್ಟೀಮ್ ತಗೊಂಡ್ರೆ ಒಳ್ಳೇದಂತ ಹೇಳಿದಪ್ಪ. ಒಂದು ಮಂತ್ಲಿ ಒನ್ಸ್ ಮಾಡಬೇಕಂತೆ. ಹಾಗೆಲ್ಲ ಪೋರ್ಸ್ ಎಲ್ಲ ಓಪನ್ ಆಗಿ ಎಲ್ಲ ಕ್ಲೀನ್ ಆಗ್ತದೆ. ಮತ್ತು ಅವನು ಹೇಳಿದ ಇದು ಬೆಸ್ಟ್ ಅಂತೇಳಿ. ಅಂದರೆ ಡ್ರೈನೆಸ್ ಎಲ್ಲ ಇರ್ತಲ್ಲ ಸ್ಕಿನ್, ಅಂದರೆ ತುಂಬ ಜಾಸ್ತಿ ಗಾಳಿ ಉಂಟದ, ಹಾಗೆ ಡ್ರೈನೆಸ್ ಜಾಸ್ತಿ ಆಗ್ತಂತೆ ಮುಖ ಸ್ಕಿನ್ನೆಲ್ಲ. ಹಾಗೆ ಹೇಳಿದ ಸ್ಟೀಮ್ ಮಾಡಿಸು ಮತ್ತು ಸ್ಕ್ರಬ್ಬಿಂಗ್ ಮಾಡ್ತಾನೆ ಹೇಳಿದ. ಹಾಗೆ ಒಂದು ಟ್ರೈ ಮಾಡುವ ಅಂತ. ಇದು ಕ್ಯಾಶುವಲ್ ಮ್ಯಾನ್ ಸೆಲೂನ್ ಅಂತೇಳಿ ಬೆಸ್ಟ್ ಪ್ರೈಸಿಗೆ ಒಳ್ಳೆ ಸರ್ವಿಸ್ ಉಂಟು ಅವ್ರದ್ದು. ಟ್ರೈ ಮಾಡಿ ಗೈಸ್ ಇನ್ನು ಉಮಲಾಸಂ. ಹಾಗೆ ಫಸ್ಟ್ ಟೈಮ್ ಒಂದು ಟ್ರೈ ಮಾಡ್ತಾಯಿದ್ದಾನೆ. ಹೇಗೆ ನೋಡುವ, ಸ್ಟೀಮ್ ಇದೆಲ್ಲ ಮೆಷಿನ್ ರೆಡಿ ಮಾಡಿ ಇಟ್ಟಿದ್ದಾನೆ. ಹಾಗೆ ಸ್ಟೀಮ್ ಈಗ ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಮಾಡ್ತಾನೆ. ನೋಡುವ, ಸ್ಟಾರ್ಟ್ ಆಯ್ತು ನೋಡಿ ಗೈಸ್. ಸ್ಟೀಮ್ ಬರಲಿಕ್ಕೆ ಶುರು ಆಯಿತು. ಹಾಗೆ ಸ್ಟೀಮ್ ತಗೊಳ್ತಾ ಇದ್ದಾನೆ ಈಗ ಮೆಲ್ಲದಲ್ಲಿ. ಹತ್ತಿರ ಇಡ್ತಾನೆ ಈಗ ನೋಡಿ. ಹಾಗೆ ಹತ್ತಿರ ಇಟ್ಟು ಸ್ಟೀಮ್ ತಗೊಳ್ಬೇಕು. ಮುಖಕ್ಕೆ ಕರೆಕ್ಟ್ ಬರ್ತಾ ಉಂಟು ಈಗ. ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಅಷ್ಟೇ ಆಯಿತು. ಹಾಗೆ ಈಗ ಅದಕ್ಕೆ ಸ್ಕ್ರಬ್ಬರ್ ಹಚ್ಚಿದ. ಮುಖಕ್ಕೆಲ್ಲ ಸ್ಕ್ರಬ್ ಮಾಡಿ ಒಂದು 5 ನಿಮಿಷ ಬಿಟ್ಟನ ಅಂತ. ಮತ್ತು ಪುನಃ ಸ್ಟೀಮಿಗೆ ಇಟ್ಟ. ಹಾಗೆ ಸ್ಟೀಮ್ ಮಾಡ್ತಾ ರಿಲ್ಯಾಕ್ಸ್ ಆದೆ. ಯಾಕಂದರೆ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಅಲ್ಲ. ಹಾಗೆ ಅದರ ಮೊದಲೆಲ್ಲ ಅಂದರೆ ರಿಫ್ರೆಶ್ ಆಗುವ ಅಂತ ಹೇಳಿ. ಹಾಗೆ ರಿಫ್ರೆಶ್ ಆಗಿ ಹೋದರೆ ಖುಷಿ ಆಗ್ತಾವಲ್ಲ. ಹಾಗೆ ಒಂದು ಹೇರ್ ಕಟ್ಟಿಂಗ್ ಎಲ್ಲ ಮಾಡಿ ಒಂದು ಫೇಶಿಯಲ್ ಮಾಡುವಂತ ಆಯಿತು. ಹಾಗೆ ಸ್ಕ್ರಬ್ಬಿಂಗ್ ಆಗ್ತಾ ಉಂಟು. ಸೂಪರ್ ಮಾಡ್ತಾನವ. ಸ್ಕ್ರಬ್ಬಿಂಗ್ ಹಚ್ಚಿದ ಎಲ್ಲ, ಅದರ ಒಟ್ಟಿಗೆ ಸ್ಟೀಮ್ಸ್ ಇಟ್ಟಿದ್ದಾನೆ. ಹಾಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಗೈಸ್. ನಾನು ಹೇಳಿದಾದ್ರೆ ನೀವು ಸಹ ಒಂದು ಟ್ರೈ ಮಾಡಿ, ಅಥವಾ ಒಂದು ಕ್ವಾರ್ಟರ್ಲಿ ಒನ್ಸ್ ಒಮ್ಮೆ ಮಾಡೋದು ಒಳ್ಳೆಯದು. 3 BDಯಲ್ಲಿ ಮಾಡ್ತಾನೆ, ಬೆಸ್ಟ್ ಉಂಟು. ಹಾಗೆ ಸ್ಟೀಮ್ ಎಲ್ಲ ಜೋರಲ್ಲಿ ಬರ್ತಾ ಉಂಟು. ಈಗ ಸ್ವಲ್ಪ ಹೊತ್ತಲ್ಲಿ ಇನ್ನೆಂತ ಕವರ್ ಮಾಡ್ತಾನೆ ಈಗ ಫುಲ್ಲು. ಮತ್ತು ಕವರ್ ಆದಮೇಲೆ ಫುಲ್ಲು ಕವರ್ ಒಳಗಿಂದ ಸ್ಟೀಮ್ ಬರೋದು. ಹಾಗೆ ಒಟ್ಟು ಸ್ಟೀಮ್ ಕೊಟ್ಟು ಸ್ಕಿನ್ನು ಫುಲ್ಲು ಸ್ಮೂತ್ ಆಗ್ತದೆ. ಅದರೊಟ್ಟಿಗೆ ಸ್ಕ್ರಬ್ಬರ್ಸ್ ಹಾಕಿದಾನಲ್ಲ, ಹಾಗೆ ಅದು ಸ್ಕ್ರಬ್ ಮಾಡುವಾಗ ಮತ್ತೆ ಸಹ ಸೂಪರ್ ಆಗ್ತದೆ. ಹಾಗೆ ಭಾರಿ ಖುಷಿ ಆಯಿತು. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಆದರೆ ಸಹ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನು ಎವ್ರಿ ಟೈಮ್ ಸೆಲೂನಿಗೆ ಹೋಗುವಾಗ ಅವ್ರು ಹೇಳ್ತಿದ್ರು ಮಾಡಲಿಕ್ಕೆ, ಆದರೆ ಧೈರ್ಯ ಮಾಡಲಿಲ್ಲ. ಇವತ್ತೊಂದು ಧೈರ್ಯ ಮಾಡಿಬಿಟ್ಟದ್ದು. ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮಾತ್ರ ನಮಗೆ ಗೊತ್ತಾಗೋದು ಅದರ ಅನುಭವ ಹೇಗೆ ಅಂಥೇಳಿ. ಹಾಗೆ ಇವತ್ತೊಂದು ಫೇಶಿಯಲೆಲ್ಲ ಮಾಡಿ ಫುಲ್ ಸೆಟ್ ಆಗುವ ಅಂಥೇಳಿ ನಾಳೆ ವರ್ಕಿಗೆ. ಹಾಗೆ ಅದು ಎಲ್ಲ ಡಸ್ಟ್ ಮತ್ತು ಬ್ಲಾಕ್ಡ್ ಪೋರ್ಸ್ ಎಲ್ಲ ಓಪನ್ ಆಗ್ತದಂತೆ. ಹೀಗೆ ನೋಡಿ ಕವರ್ ಮಾಡ್ತಾಯಿದ್ದಾನೆ. ಫುಲ್ ಕವರ್ ಮಾಡಿ ಸ್ಟೀಮ್ ಬಿಡ್ತಾನೆ. ಫುಲ್ ಗರಮ್ ಆಗ್ತದೆ. ಅದರೊಟ್ಟಿಗೆ ಖುಷಿ ಸಹ ಆಗ್ತದೆ. ಯಾಕಂದರೆ ನಮಗೆ ಗೊತ್ತಾಗ್ತದೆ ಸ್ಕಿನ್ ಸ್ವಲ್ಪ ಸ್ಮೂತ್ ಆದಾಗೆ ಆಗ್ತಾ ಉಂಟು ಅಂತ. ಹಾಗೆ ಈಗ ಕವರ್ ಮಾಡಿ ಸ್ಟೀಮ್ ಬಿಟ್ಟಿದ್ದಾನೆ. ಒಂಥರ ಗಮ್ಮತ್ತಾಗ್ತದೆ. ಆದರೆ ನೋಡುವ, ಹೆಚ್ಚಾಗಿ ಮೋಸ್ಟ್ಲಿ ಇದೆಲ್ಲ ಹೆಂಗಸರು ಮಾಡೋದನ್ನು ನೋಡಿದ್ದೇವೆ. ಆದರೆ ಗಂಡಸರು ಅಂದರೆ ನಾವು ಸಹ ಟ್ರೈ ಮಾಡುವ ಅಂಥೇಳಿ. ಯಾಕಂದರೆ ಇದು ನಂದು ಮೀ ಟೈಮ್ ಮತ್ತು ಸೆಲ್ಫ್ ಲವ್ ಹೇಳ್ತಾರೆ. ಹಾಗೆ ಎಲ್ಲರೂ ಸೆಲ್ಫ್ ಲವ್ ಸಹ ಮಾಡಬೇಕು. ಮತ್ತು ದೇ ಶುಡ್ ಹ್ಯಾವ್ ಅ ಮೀ ಟೈಮ್ ಹೇಳ್ತಾರಲ್ಲ, ಹಾಗೆ ಒಂದು ರಿಲ್ಯಾಕ್ಸ್ ಮಾಡೋ ಟೈಮ್. ಖುಷಿ ಆಗ್ತದೆ. ಕಣ್ಣು ಮುಚ್ಚಿ ಉಂಟಲ್ಲ, ಎಲ್ಲಿಯೋ ಒಂದು ರೌಂಡೆಲ್ಲ ಹೋಗಿ ಬಂದಾಗೆ ಆಗ್ತದೆ. ಅದೇ ಹೊತ್ತಲ್ಲಿ ಸ್ಟೀಮ್ ಸಹ ಬರ್ತಾ ಇರ್ತದೆ. ಒಂದು ಖುಷಿ ಆಗ್ತದೆ. ಈ ಮೀ ಟೈಮ್ ಎಲ್ಲರಿಗೆ ಬೇಕು ಗೈಸ್. ಇಫ್ ಯು ಹ್ಯಾವ್ ನಾಟ್ ಡನ್ ಬಿಫೋರ್, ಟೇಕ್ ಔಟ್ ಟೈಮ್ ಆ್ಯಂಡ್ ಗೋ ಟು ದ ಸೆಲೂನ್ ಆ್ಯಂಡ್ ಇದೆಲ್ಲ ಮಾಡಿ ಗೈಸ್. ಸ್ಟೀಮಿಂಗ್, ಸ್ಕ್ರಬ್ಬಿಂಗ್ ಮತ್ತು ಬೇರೆ ಬೇರೆ ನಮೂನೆದುಂಟು. ಮತ್ತು ಸ್ಕ್ರಬ್ ಎಲ್ಲ ಮಾಡಿದ ಮೇಲೆ
ಅವನು ಹೇಳಿದ ಸ್ವಲ್ಪ ನೋಸಲ್ಲಿ ಎಂಥದ್ದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಉಂಟಂತ. ಮತ್ತು ಲಾಸ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನನಗೆ ಅದು ಅಂಥದ್ದು ನೋಸಿಗೆ ಬ್ಲ್ಯಾಕ್ ಹೆಡ್ಸ್ ಹಾಕಿಬಿಟ್ಟ. ಅದನ್ನು ಮತ್ತೆ ಒಂದು 15 ಮಿನಿಟ್ಸ್ ಆದಮೇಲೆ ತೆಗಿಲಿಕ್ಕೆ ಆಗಿದೆ. ಎಂಥ ಮಾರ ಅದನ್ನು ತೆಗೆದು ನೋಡುವಾಗ ಎಂಥ ಕಪ್ಪು ಕಪ್ಪು ಅದು ಗೊತ್ತುಂಟು. ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಯ್ತು ಮಾತ್ರ. ಆದರೆ ಒಂಥರ ಇವತ್ತಿದೊಂದು ಮೀ ಟೈಮ್ ಮಾತ್ರ ಭಾರಿ ಖುಷಿ ಆಯಿತು ನೋಡಿ. ಹೀಗೆ ಸ್ಕ್ರಬ್ ಮಾಡ್ತಾನೆ, ಕರೆಕ್ಟ್ ಸ್ಕ್ರಬ್ ಮಾಡಿ ಅದು ಕರೆಕ್ಟ್ ಒಳಗೆ ಇದು ಆಗ್ತದೆಲ್ಲ, ಪೋರ್ಸ್ ಎಲ್ಲ ಓಪನ್ ಆಗ್ತದೆ. ಹಾಗೆ ಸೂಪರ್ ಆಯಿತು. ಮಿಸ್ ಮಾಡಿ